ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಶಾಂತಿ ಸಭೆಯ ನಂತರದಲ್ಲಿ ಅಂತಿಮ ತೀರ್ಮಾನ ಅಂತ ಕಲಬುರಗಿ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಎಲ್ಲ ಸಂಘಟನೆಗಳ ಜೊತೆಗೆ ಜಿಲ್ಲಾಡಳಿತ ಶಾಂತಿ ಸಭೆಯನ್ನ ನಡೆಸಬೇಕಾಗಿದೆ. ಇಂದು ಸಂಜೆಯೊಳಗೆ ಸ್ಥಳ ಹಾಗೂ ದಿನಾಂಕಗಳ ನಿಗದಿಪಡಿಸಬೇಕು. ಎಲ್ರಿಗೂ ಒಟ್ಟೊಟ್ಟಿಗೆ ಏಕಕಾಲಕ್ಕೆ ಕೊಡಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಎಲ್ಲರ ಕೋರಿಕೆಗಳನ್ನು ಕೂಡ ಮನಗಂಡು ಯಾವ ಸಮಯವನ್ನ ಸ್ಥಳವನ್ನ ನಿಗದಿಪಡಿಸಬೇಕು ಅನ್ನೋದರ ಬಗ್ಗೆ ಇವತ್ತು ಸಂಜೆ ಒಂದು ಸಭೆ ನಡೆಯುವಂತಹ ಸಾಧ್ಯತೆ. ಎಜಿ ಶಶಿಕಿರಣ್ ಶೆಟ್ಟಿಗೆ ಜಡ್ಜ್ ಸೂಚನೆಯನ್ನ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಆದೇಶ ಪಾಲನೆ ಆಗಬೇಕಾಗಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ನೀಡಲು ಶಾಂತಿ ಸಭೆಗೆ ಈಗ ಮೊರೆ ಹೋಗಲಾಗಿದೆ. ಶಾಂತಿ ಸಭೆಯ ಬಗ್ಗೆ ಮಾಹಿತಿ ನೀಡುವಂತೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿರೋದ್ರಿಂದಾಗಿ ಇಂದು ಸಂಜೆಯೊಳಗೆ ಸ್ಥಳ ಹಾಗೂ ಸಮಯ ತೀರ್ಮಾನಿಸುವಂತೆ ಸೂಚಿಸಿದೆ. ಈ ವಿಚಾರವನ್ನ ಹೆಚ್ಚಾಗಿ ಹೇಳಿಬೇಡಿ, ಹೆಚ್ಚು ಜಗಲಿಕ್ಕೆ ಹೋಗಬೇಡಿ ಅಂತ ಕೂಡ ಸೂಚನೆಯನ್ನ ಕೊಟ್ಟಿರೋದ್ರಿಂದಾಗಿ ಅದನ್ನ ಪಾಲನೆ ಮಾಡಬೇಕಾಗಿದೆ. ಯಾಕಂದ್ರೆ ಅವರು ಕೂಡ ಕೇಳಿದ್ರು, ಇದನ್ನ ಮುಂದೂಡುವ ಪ್ರಯತ್ನ, ವಿಳಂಬ ಮಾಡುವಂತಹ ಪ್ರಯತ್ನಗಳಾಗ್ತಾ ಇದೆ ಅನ್ನೋದನ್ನ ಗೋಚರಿಸ್ತಾ ಇದೆ ಅನ್ನೋದನ್ನ ಉಲ್ಲೇಖ ಮಾಡಿದ್ರು ಅರುಣ್ ಶ್ಯಾಮ್ ಅವರು. ಹಾಗಾಗಿ ಹೆಚ್ಚು ಎಳಿಲಿಕ್ಕೆ ಹೋಗಬೇಡಿ ಅಂತ ಕೂಡ ಕೋರ್ಟ್ ಸೂಚನೆಯನ್ನ ಕೊಟ್ಟಿರೋದ್ರಿಂದಾಗಿ ಸಂಜೆ ಒಳಗಾಗಿ ಎಲ್ಲ ಸಂಘಟನೆಗಳನ್ನು ಕೂಡ ಒಟ್ಟುಗೂಡಿಸಿ ಸಭೆಯನ್ನ ನಡೆಸಬೇಕಾಗಿದೆ. ಯಾರ್ಯಾರಿಗೆ ಯಾವ್ಯಾವ ದಿನಾಂಕದಂದು ಯಾವ್ಯಾವ ಜಾಗದಲ್ಲಿ ಅವಕಾಶವನ್ನ ಕೊಡಬೇಕು ಅನ್ನೋದರ ಬಗ್ಗೆ ಅಂತಿಮ ವರದಿಯನ್ನ ಸಿದ್ಧಪಡಿಸಿ ಅಂತಿಮವಾಗಿ ಕೋರ್ಟ್ ಮುಂದೆ ಇಡಬೇಕಾಗತ್ತೆ. ಅಕ್ಟೋಬರ್ 30ರವರೆಗೂ ಕೂಡ ಇದಕ್ಕೆ ಅವಕಾಶ ಇದೆ. ಅಷ್ಟರ ಒಳಗಾಗಿ ಒಂದು ವರದಿಯನ್ನ ಸಿದ್ಧಪಡಿಸಿ ಅಂತಿಮ ತೀರ್ಮಾನಕ್ಕೆ ಜಿಲ್ಲಾಡಳಿತ ಬರಬೇಕಾಗಿದೆ. ನಾವು ಸಹಕರಿಸಲು ಸಿದ್ಧವಿದ್ದೀವಿ ಅಂತ ಕೂಡ ಎಜಿ ಹೇಳಿದ್ದಾರೆ. ಸಮಾಜದ ಸ್ವಾಸ್ಥ್ಯದ ಬಗ್ಗೆ ಗಮನ ಹರಿಸಿ ಅಂತ ಜಡ್ಜ್ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚು ಎಳಿಬೇಡಿ, ಸಮಾಜದ ಸ್ವಾಸ್ಥ್ಯದ ಬಗ್ಗೆ ಗಮನ ಹರಿಸಿ ಒಂದು ಸಭೆಯನ್ನು ನಡೆಸಿ ಎಲ್ಲವೂ ಕೂಡ ಶಾಂತ ರೀತಿಯಲ್ಲಿ ನಡೆಯುವಂತೆ ನೋಡ್ಕೊಳ್ಳಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿರೋದ್ರಿಂದ ಅದರ ಪರಿಪಾಲನೆ ಮಾಡಲಾಗುತ್ತೆ ಅಂತ ಎಜಿ ಶಶಿಕಿರಣ್ ಶೆಟ್ಟಿ ಕೂಡ ಕೋರ್ಟ್ನ ಆದೇಶವನ್ನ ಸೂಚನೆಯನ್ನ ಸ್ವಾಗತಿಸಿದ್ದಾರೆ. ಇಂದು ಸಂಜೆಯೊಳಗೆ ಸ್ಥಳ ಹಾಗೂ ಸಮಯದ ನಿಗದಿಯಾಗುತ್ತೆ. ಈ ವಿಚಾರವನ್ನ ಹೆಚ್ಚಾಗಿ ಎಳಿಬೇಡಿ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ 30ನೇ ತಾರೀಕಿನ ಒಳಗೆ ಒಂದು ಅಂತಿಮ ಡಿಸಿಷನ್ಗೆ ಬನ್ನಿ ಅನ್ನುವಂತಹ ಸೂಚನೆ ಅದಾಗಿದೆ. ನಾವು ಸಹಕರಿಸಲು ಸಿದ್ಧವಿದ್ದೀವಿ ಅಂತ ಕೂಡ ಎಜಿ ಹೇಳಿದ್ದಾರೆ. ಆ ಕಾರಣದಿಂದಾಗಿ ಇಂದಿನಿಂದಲೇ ಆ ಸಭೆ ಆರಂಭ ಆಗುತ್ತೆ. ಚಿತ್ತಾಪುರ ಆರ್ಎಸ್ಎಸ್ ಪಥಸಂಚಲನ ವಿಚಾರವಾಗಿ ಇವತ್ತು ಕಲಬುರಗಿಯ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ಕೈಗೆತ್ತಿಕೊಳ್ಳಲಾಯಿತು. ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಕೋರ್ಟ್ ಹೇಳಿರೋದಿಷ್ಟು: ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆ ನಡೆಸುವಂತೆ ಸೂಚನೆಯನ್ನ ಕೊಟ್ಟಿದೆ. 28ರ ಶಾಂತಿ ಸಭೆಯ ಕುರಿತಾಗಿ ವರದಿಯನ್ನ ಸಿದ್ಧಪಡಿಸಿ ಅಕ್ಟೋಬರ್ 30ನೇ ತಾರೀಕು ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡುವಂತೆ ಸೂಚನೆಯನ್ನ ಕೊಡಲಾಗಿದೆ. ಅಕ್ಟೋಬರ್ 30ನೇ ತಾರೀಕಿನ ಮಧ್ಯಾಹ್ನದ ನಂತರದಲ್ಲಿ ಅರ್ಜಿಯನ್ನ ಕೈಗೆತ್ತಿಕೊಳ್ತಾರೆ. ವಿಚಾರಣೆಯಲ್ಲಿ ಏನಾಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಶಾಂತಿ ಸಭೆಯ ಸ್ಥಳ ಸಮಯ ನಿಗದಿಪಡಿಸುವಂತೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಈಗ ಆರ್ಎಸ್ಎಸ್ ನಾವು ಈ ಮಾರ್ಗವಾಗಿ ಹೋಗ್ತೀವಿ ಅಂತ ಕೇಳಿದ್ರು, ಅದೇ ಮಾರ್ಗವನ್ನೇ ಕೊಡಬೇಕಾ ಅಥವಾ ಬದಲಿ ಮಾರ್ಗವನ್ನ ಕೊಡಬೇಕಾ, ಅದರ ಬಗ್ಗೆಯೂ ಕೂಡ ಈ ವರದಿಯಲ್ಲಿ ತಿಳಿಸಬೇಕಾಗತ್ತೆ. ಶಾಂತಿ ಸಭೆಯ ಮಾಹಿತಿ ನೀಡಲು ಸರ್ಕಾರಕ್ಕೆ ಆದೇಶವನ್ನ ಕೊಡಲಾಗಿದ್ದು ಅದನ್ನ ನಾವು ಪಾಲನೆ ಮಾಡ್ತೀವಿ ಅಂತ ಕೂಡ ಎಜಿ ಶಶಿಕಿರಣ್ ಶೆಟ್ಟಿ ಕೋರ್ಟ್ಗೆ ತಿಳಿಸಿದ್ದಾರೆ. ಇಂದು ಸಂಜೆಯ ಒಳಗೆ ಸ್ಥಳ ಮತ್ತು ಸಮಯ ನಿಗದಿಯಾಗುವಂತಹ ಸಾಧ್ಯತೆ ಇದೆ. 28ರವರೆಗೂ ಕೂಡ ಅವಕಾಶ ಇದ್ರೂ ಕೂಡ ಅದಕ್ಕೆ ಮುಂಚಿತವಾಗಿ, ಯಾಕಂದ್ರೆ ಒಂದೇ ದಿನದಲ್ಲಿ ಎಲ್ಲ ಮುಗಿದು ಬಿಡಲ್ಲ, 2-3 ಸಭೆಗಳನ್ನ ಮಾಡಬೇಕಾಗತ್ತೆ. ಸೊ ಆ ಒಪ್ಪಂದಕ್ಕೆ ಬರಬೇಕಾಗತ್ತೆ. ಅದೆಲ್ಲವೂ ಆದ ನಂತರದಲ್ಲಿ ಒಂದು ವರದಿ ಸರ್ಕಾರ ಕೋರ್ಟ್ಗೆ ಸಲ್ಲಿಕೆ ಮಾಡುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳಿ, 2ನೇ ತಾರೀಕು ನಾವು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ, ವಿಳಂಬ ಆಗ್ತಾ ಇದೆ ಅಂತ ಆರ್ಎಸ್ಎಸ್ ಪರ ವಕೀಲರು ವಾದ ಮಾಡಿದ್ರು. 15 ದಿನಗಳ ಸಮಯಾವಕಾಶ ಕೊಡಿ ಅಂತ ಎಜಿ ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ರು. ಬಟ್ 15 ದಿನಗಳ ಸಮಯಾವಕಾಶ ಯಾಕೆ ಮತ್ತು ಏನು ಅನ್ನೋದ್ರ ಬಗ್ಗೆ ಜಡ್ಜ್ ಏನು ಹೇಳಿದ್ದಾರೆ? ದಿವ್ಯಾ, ಏನಂದ್ರೆ ಪ್ರಮುಖವಾಗಿ ಇವತ್ತು ಅರ್ಜಿ ವಿಚಾರಣೆ ಪ್ರಾರಂಭವಾದಂಥ ಸಂದರ್ಭದಲ್ಲಿ ಎಜಿ ಅವರು ಅಪಿಯರ್ ಆಗ್ತಾರೆ. ಅಪಿಯರ್ ಆದ ಬಳಿಕ ಸರ್ಕಾರದ ವತಿಯಿಂದ ಯಾವ್ಯಾವ ಕ್ರಮವನ್ನು ಕೈಗೊಳ್ತಾ ಇದೀವಿ ಮತ್ತು SP ಅವರು ಅಂದ್ರೆ ಚಿತ್ತಾಪುರಕ್ಕೆ ಸಂಬಂಧಪಟ್ಟಂತೆ SP ಅವರು ಯಾವ ವರದಿಯನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ನ್ಯಾಯಾಲಯಕ್ಕೆ ಒಂದು ಸಲ್ಲಿಕೆಯನ್ನು ಮಾಡ್ತಾರೆ. ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡೋ ಸಂದರ್ಭದಲ್ಲಿ ಅವರು ಹೇಳುವಂಥದ್ದು ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ, ಜೊತೆಗೆ ಆ ಪಥಸಂಚಲನದ ರೂಟ್ ಮ್ಯಾಪ್ ಏನಿದೆ, ರೂಟ್ ಮ್ಯಾಪ್ನ ಜಾಗದಲ್ಲಿ ಅಂಗಡಿ ಮುಂಗಟ್ಟುಗಳಿದ್ದಾವೆ, ಜೊತೆಗೆ ಆಸ್ಪತ್ರೆ ಇದೆ, ಸರ್ಕಾರಿ ಶಾಲಾ ಕಾಲೇಜುಗಳಿದ್ದಾವೆ, ಅಲ್ಲೆಲ್ಲ ಕೂಡ ಈ ರೀತಿಯ ಪಥಸಂಚಲನ ಮಾಡಿದ್ರೆ ಅಲ್ಲಿ
ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವಂತಹ ಸಾಧ್ಯತೆಗಳಿರ್ತವೆ. ಟ್ರಾಫಿಕ್ ಜಾಮ್ ಆಗುವಂಥದ್ದು ಇರ್ಬೋದು, ಕಾನೂನು ಸುವ್ಯವಸ್ಥೆ ಹಾಳಾಗುವಂಥದ್ದು ಇರ್ಬೋದು, ಜೊತೆಗೆ ಸಾರ್ವಜನಿಕರಿಗೆ ತೊಂದರೆ ಆಗುವಂಥದ್ದು ಇರ್ಬೋದು, ಎಲ್ಲ ಘಟನೆಗಳು ಕೂಡ ನಡೆಯುವಂಥ ಸಾಧ್ಯತೆಗಳಿದೆ. ಈ ರೀತಿಯಲ್ಲಿ SP ಅವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯನ್ನು ನಾವು ಈಗ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಇವರು ಕೇಳಿದಂಥ ಸಂದರ್ಭಗಳೇನಿತ್ತು, ಈ ಸಂದರ್ಭದಲ್ಲಿ ನಮಗೆ ಸರ್ಕಾರದ ರಜೆಗಳಿದ್ದ ಹಿನ್ನೆಲೆಯಲ್ಲಿ ಯಾವ ಸಂಘಟನೆಗಳ ಜೊತೆಯಲ್ಲೂ ಕೂಡ ಸಭೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಶಾಂತಿ ಸಭೆಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದ್ರ ಬಗ್ಗೆ ಇವತ್ತು ಕೋರ್ಟ್ನ ಗಮನಕ್ಕೆ ತರುವಂಥ ಪ್ರಯತ್ನಗಳನ್ನ ಮಾಡಿದ್ರು. ಯಾಕೆಂದ್ರೆ ಖುದ್ದಾಗಿ ಜಡ್ಜ್ ಅವರೇ ಕೇಳ್ತಾರೆ, ನ್ಯಾಯಮೂರ್ತಿಗಳು ಕೇಳಿದಂಥ ಸಂದರ್ಭದಲ್ಲಿ ಈ ಸಂಬಂಧ ಯಾವ್ದಾದ್ರು ಶಾಂತಿ ಸಭೆಯನ್ನ ಮಾಡಿದ್ದೀರಾ, ಯಾವ್ದಾದ್ರು ಸಂಘಟನೆಗಳ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಲಾಗಿದೆಯಾ ಅನ್ನೋದ್ರ ಬಗ್ಗೆ ಕೇಳಿದಂಥ ಸಂದರ್ಭದಲ್ಲಿ AG ಅವರು ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ. ಕಳೆದ ವಾರ ಏನು ಸಂಪೂರ್ಣವಾಗಿ ರಜಾ ದಿನಗಳಿತ್ತು, ರಜಾ ದಿನಗಳಿದ್ದ ಹಿನ್ನೆಲೆಯಲ್ಲಿ ಯಾವ ಸಂಘಟನೆಗಳ ಜೊತೆಯಲ್ಲಿ ಅಥವಾ ಸಾರ್ವಜನಿಕರ ಜೊತೆಯಲ್ಲಿ ಅಥವಾ ಮುಖಂಡರುಗಳ ಜೊತೆಯಲ್ಲಿ ಶಾಂತಿ ಸಭೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ನಮಗೆ 15 ದಿನಗಳ ಕಾಲಾವಕಾಶ ಬೇಕು, ಕಾಲಾವಕಾಶನ ಕೊಟ್ಟರೆ ನಾವು ಶಾಂತಿ ಸಭೆಯನ್ನ ಮಾಡ್ತೀವಿ ಅಂತೇಳಿ ಒಂದು ಮನವಿಯನ್ನ ಮಾಡಿಕೊಂಡ್ರು. ಮನವಿಯನ್ನ ಮಾಡಿಕೊಂಡ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅರ್ಜಿದಾರರ ಪರ ವಕೀಲ ಅರುಣ್ ಶ್ಯಾಮ್ ಅವರು ಆಕ್ಷೇಪವನ್ನು ಎತ್ತಿದ್ರು. ಕಾನೂನು ಸುವ್ಯವಸ್ಥೆಯನ್ನ ನೀವು ಹ್ಯಾಂಡಲ್ ಅನ್ನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಕೇಂದ್ರದಿಂದ ಒಂದು ನೆರವನ್ನ ಪಡ್ಕೊಳ್ಳಿ, ಕೇಂದ್ರದ ಫೋರ್ಸ್ ಏನಿರ್ತವೆ ಆ ಫೋರ್ಸ್ಗಳನ್ನ ಪಡ್ಕೊಂಡು ನೀವು ಕಾನೂನು ಸುವ್ಯವಸ್ಥೆಯನ್ನ ಹ್ಯಾಂಡಲ್ ಮಾಡಬಹುದು ಅಂತೇಳಿ ಒಂದು ವ್ಯಂಗ್ಯವಾಗಿ ಹೇಳುವಂತ ಪ್ರಯತ್ನಗಳನ್ನ ಮಾಡುವ. ಆ ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿದ ನ್ಯಾಯಾಲಯ 15 ದಿನಗಳ ಕಾಲಾವಕಾಶನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, 28ನೇ ತಾರೀಕು ಒಂದು ಸಂಘಟನೆಗಳ ಜೊತೆಯಲ್ಲಿ ಸಭೆಯನ್ನ ಮಾಡಿ ಅದಾದ ನಂತರ ಶಾಂತಿ ಸಭೆಯನ್ನು ಕೂಡ ಮಾಡಿ, ಜೊತೆಗೆ ಯಾರ್ಯಾರು ಮುಖಂಡರುಗಳಿರ್ತಾರೆ ಅವರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಿ ಅದಾದ ಬಳಿಕ 30ನೇ ತಾರೀಕಿಗೆ 2:30ಕ್ಕೆ ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಳ್ತೀವಿ. ಆ ಸಂದರ್ಭದಲ್ಲಿ ನೀವು ಯಾವ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಿ ಮತ್ತು ಆ ಶಾಂತಿ ಸಭೆಯಲ್ಲಿ ತೆಗೆದುಕೊಂಡಂತ ನಿರ್ಧಾರಗಳೇನು ಇದೆಲ್ಲನೂ ಕೂಡ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಬೇಕು ಅಂತೇಳಿ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ 30ನೇ ತಾರೀಕಿಗೆ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಅದಾದ ಬಳಿಕ ಖುದ್ದಾಗಿ ನ್ಯಾಯಮೂರ್ತಿಗಳೇ ಒಂದು ಹೇಳಿದ್ರು, AG ಅವರಿಗೆ ಈ ಪ್ರಕರಣವನ್ನ ಹೆಚ್ಚು ದಿನಗಳ ಕಾಲ ಎಳೆದುಕೊಂಡು ಹೋಗೋದು ಸೂಕ್ತ ಅಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಬಳಿಕ AG ಅವರು ಕೂಡ ಈ ಪ್ರಕರಣ ಏನಿದೆ ಈ ಪ್ರಕರಣವನ್ನು ನಾವು ಸಮಾಪ್ತಿಯನ್ನು ಮಾಡಲಿಕ್ಕೆ ಅಂದ್ರೆ ಇದನ್ನ ಏನು ಶಾಂತಿ ರೂಪವಾಗಿ ಏನು ಮುಗಿಸಲಿಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ ಅಂತೇಳಿ ಕೂಡ AG ಅವರು ಕಮಿಟ್ ಆಗಿರುವಂಥದ್ದು. 30ನೇ ತಾರೀಕಿಗೆ ಅರ್ಜಿ ವಿಚಾರಣೆ ಬರ್ತಾ ಇದೆ. ಅರ್ಜಿ ವಿಚಾರಣೆ ಬಂದ ಸಂದರ್ಭದಲ್ಲಿ ಈ ಶಾಂತಿ ಸಭೆ ಏನಿದೆ ಆ ಶಾಂತಿ ಸಭೆಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಕೊಳ್ತಾರೆ ಅದರ ಮೇಲೆ ಮುಂದಿನ ಏನು ಪಥಸಂಚಲನ ನಡೆಯುತ್ತೆ ಅಥವಾ ನಡೆಯೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳು ಆದೇಶಗಳು ಬರುವಂತಹ ಸಾಧ್ಯತೆಗಳು ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.